ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ಕಡ್ಡಾಯ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ 7,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ HIV ಪಾಸಿಟಿವ್ ಕಂಡು ಬಂದಿದೆ ಎನ್ನುವಂತಹ ಮಾಹಿತಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪ್ತಿ ಆಗ್ತಾ ಇದೆ. ಅಷ್ಟಕ್ಕೂ ಆಗಿರೋದೇನು, ಇದರ ಕುರಿತಾಗಿ ಆರೋಗ್ಯ ಸಚಿವರಾದಂತಹ UT ಖಾದರ್ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ತಡೆಗಟ್ಟುವ ಸೊಸೈಟಿ KSAPS ಅಂತ ಕರಿತೀವಿ, ಈ ಇಲಾಖೆ, ಈ ಸೊಸೈಟಿ ಏನು ಸ್ಪಷ್ಟನೆ ಕೊಟ್ಟಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಆಗ ಮಾತ್ರ ನಮಗೆ ಇದರ ಬಗ್ಗೆ ಕ್ಲಿಯರಿಟಿ ಸಿಗ್ಲಿಕ್ಕೆ ಸಾಧ್ಯ. ಸುಮ್ನೆ ಅಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ 7,000 ವಿದ್ಯಾರ್ಥಿಗಳಿಗೆ ಏಡ್ಸ್ ಅಂತೆ. ಹಾಗಾದ್ರೂ ಇದು ಇನ್ನೂ ಕೂಡ ಹಬ್ಬಬಹುದಲ್ಲ. ರಾಜ್ಯದಲ್ಲಿ ಹೆಚ್ಚು ಜನರಿಗೆ ಈ ಏಡ್ಸ್ ಪಾಸಿಟಿವ್ ಆಗಬಹುದಲ್ವಾ ಅನ್ನುವಂತಹ ಕಲ್ಪನೆಗಳು ಕೂಡ, ಊಹೆಗಳು ಕೂಡ ನೀವು ಮಾಡಿರ್ತೀರಿ. ಅಷ್ಟಕ್ಕೂ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿ ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಮಾಹಿತಿ, ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ. ಸ್ನೇಹಿತರೆ, ಈ HIV ಕುರಿತಾಗಿ ಕರ್ನಾಟಕ ಆರೋಗ್ಯ ಸಚಿವ UT ಖಾದರ್ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ತಡೆಗಟ್ಟುವಂತಹ ಸೊಸೈಟಿ ಏನ್ ಹೇಳಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ಮೊದಲು ಹೇಳ್ಬಿಡ್ತೀನಿ. ಆಗ ಮಾತ್ರ ನಿಮಗೆ ಕನ್ಫರ್ಮ್ ಆಗ್ಲಿಕ್ಕೆ ಸಾಧ್ಯ ಮತ್ತು ಕ್ಲಿಯರಿಟಿ ಕೂಡ ಸಿಗ್ಲಿಕ್ಕೆ ಸಾಧ್ಯ. ಸೊ ಹೀಗೆ ಈ ಮಾಹಿತಿಯನ್ನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಯಾವುದೇ ಕಾಲೇಜು ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಲ್ಲ. ಹೌದಪ್ಪ, ನೀನ್ HIV ಪರೀಕ್ಷೆ ಮಾಡ್ಕೊಂಡೇ ನೀವು ಕಾಲೇಜ್ ನಲ್ಲಿ ಕಾಲಿಡಬೇಕು ಅಂತ ಈ ರೀತಿ ಯಾವುದೇ ರೀತಿಯಾದಂತಹ ರೂಲ್ಸ್ ಅನ್ನ ಮಾಡಿಲ್ಲ. HIV ಮತ್ತು ಏಡ್ಸ್ ಪ್ರಿವಿಷನ್ ಅಂಡ್ ಕಂಟ್ರೋಲ್ ಆಕ್ಟ್ 2017 ಪ್ರಕಾರ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ HIV ಪರೀಕ್ಷೆ ನಡೆಸುವಂತಹ ಅವಕಾಶವೇ ಇಲ್ಲ. ಆದ್ದರಿಂದ ಕಡ್ಡಾಯ ಪರೀಕ್ಷೆ ಎಂಬ ಸುದ್ದಿ ಸಂಪೂರ್ಣ ತಪ್ಪು ಮಾಹಿತಿ. ಆದ್ದರಿಂದಾಗಿ ಅಧಿಕಾರಿಗಳು ಇಲ್ಲಿ ತಿಳಿಸ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, 2017 ಆಕ್ಟರ್ ಪ್ರಕಾರ ವ್ಯಕ್ತಿ ಒಪ್ಪಿಗೆ ಇಲ್ಲದೆ HIV ಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ಒಪ್ಪಿಗೆ ಇಲ್ಲದೆ ಆ ಒಂದು HIV ಪರೀಕ್ಷೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಯಾರೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು 7,000 ವಿದ್ಯಾರ್ಥಿಗಳಿಗೆ HIV ಬಂದಿದೆ ಎಂಬ ಸುದ್ದಿಯು ತಪ್ಪಾಗಿದೆ. ಸೊ ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಬೇಕಾದ್ರೂ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇರ್ತದೆ. ಅದಕ್ಕಾಗಿ ನೀವು ಅದು ಕನ್ಫರ್ಮ್ ಮಾಹಿತಿ, ಇದು ನಿಜವಾದಂತದ್ದು ಅಂತ ಅನ್ಕೊಂಡು ತಲೆ ಕೆಡ್ಸ್ಕೊಂಡ್ ಬಿಟ್ರೆ ಮುಂದೆ ಜೀವನ ಮಾಡೋದಾದ್ರೆ ಹೇಗೆ? ಅದಕ್ಕಾಗಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಅತಿ ಅವಶ್ಯಕವಾಗಿದೆ. ವಾಸ್ತವವಾಗಿ ನೀವು ನೋಡಬಹುದು, 2004ರಿಂದ ಇಲ್ಲಿವರೆಗೂ ಕೂಡ 18ರಿಂದ 35 ವರ್ಷದ ಒಳಗಿರ್ತಕ್ಕಂತಹ ಒಂದು ಜನರು ಅಥವಾ ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ಯಾವುದೇ ವ್ಯಕ್ತಿಗಳಾಗಿರ್ಲಿ, ಟೋಟಲಿ 35 ವರ್ಷಗಳ ಒಳಗಿರ್ತಕ್ಕಂಥವರು ಸುಮಾರು 39,028 HIV ಸೋಂಕಿತರು ART ಆಕ್ಟ್ ನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಟೋಟಲ್ ಎಷ್ಟು? 18ರಿಂದ 35 ವರ್ಷದ ಒಳಗಿರ್ತಕ್ಕಂಥವರು 39,028 HIV ಸೋಂಕಿತರು ಈಗಾಗಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಅಂಕಿ ಅಂಶಗಳು ತಪ್ಪಾಗಿ ಅರ್ಥೈಸಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿ ಹರಿದಾಡ್ತಾ ಇದಾವೆ. ಸೊ ಅದಕ್ಕಾಗಿ ನೀವ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತಾನು ಕೂಡ ಇಲ್ಲಿ ಸಚಿವ UT ಖಾದರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ರಾಜ್ಯದಲ್ಲಿ 56,000 HIV ಸೋಂಕಿತರು ಈಗಾಗಲೇ ಪರೀಕ್ಷೆಯಿಂದ ಹೊರಗಿದ್ದಾರೆ. ಆ ಒಂದು ಪರೀಕ್ಷೆಯನ್ನ ಮಾಡ್ಕೊಳ್ತಾ ಇಲ್ಲ ಅವರು. ಅಂದ್ರೆ ಈ 2004ರಿಂದ ಇಲ್ಲಿವರೆಗೂ ಕೂಡ ನಾನು ಆಗಲೇ ಹೇಳಿರುವ ಹಾಗೆ 39,028 ಸೋಂಕಿತರು ರಾಜ್ಯದಲ್ಲಿದ್ದಾರೆ. 18ರಿಂದ 35 ವರ್ಷಗಳ ಒಳಗಿರ್ತಕ್ಕಂಥವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. 2 ಬಗೆಯಲ್ಲೂ ಮಾತ್ರ HIV ಪರೀಕ್ಷೆ ಮಾಡಿಸಲಾಗುತ್ತಿದೆ. ಹೆರಿಗೆ ವೇಳೆ ಅಂದ್ರೆ ಒಂದು ಹೆರಿಗೆ ಮಾಡುವಂತಹ ಸಂದರ್ಭದಲ್ಲಿ, ಇನ್ನೊಂದು ರಕ್ತ ದಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ನೀವು ಒಂದು ಚೆಕಪ್ ಅನ್ನ ಅಂದ್ರೆ HIV ನ ಚೆಕಪ್ ಅನ್ನ ಮಾಡ್ಕೊಳ್ಳೇಬೇಕಂತೆ. ಅಂದ್ರೆ ಈಗಾಗ್ಲೇ ಹೆರಿಗೆ ಮಾಡಿಸ್ಕೊಳ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ನಿಮ್ಮ ಒಂದು ಬ್ಲಡ್ ಅನ್ನ ಚೆಕ್ ಮಾಡ್ಕೊಳ್ತಾ ಆಗತ್ತೆ. ಆಗ ನೀವು ಬೇಡ ಅಂದ್ರೂ ಸಹಿತ ಚೆಕ್ ಮಾಡಲಾಗತ್ತೆ. ಇನ್ನು ರಕ್ತವನ್ನ ನೀವು ದಾನ ಮಾಡ್ತಾ ಇರ್ತೀರಿ, ರಕ್ತ ಕೊಡ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ಕೂಡ ನಿಮ್ಮ
ಅಭಿಪ್ರಾಯ ಇರ್ಲಿ ಬಿಡ್ಲಿ ಆ ಒಂದು HIV ಯನ್ನ ಚೆಕ್ ಮಾಡ್ಲೇಬೇಕಂತ ಕಡ್ಡಾಯ ಇದೆ. ಯಾಕಂದ್ರೆ ನೀವು ಬ್ಲಡ್ ಕೊಡ್ತಾ ಇರ್ತೀರಿ, HIV ಇನ್ನೊಬ್ಬರಲ್ಲಿ ಸೇರ್ಕೊಳ್ಬಾರ್ದಂದ್ರೆ ಚೆಕ್ ಮಾಡ್ಕೊಳ್ಳೇಬೇಕಾಗತ್ತೆ. ಇವು ಎರಡನ್ನ ಹೊರತುಪಡಿಸಿ ನೀವು HIV ಚೆಕ್ ನೀವೇ ಖುದ್ದಾಗಿ ಮಾಡ್ಕೊಳ್ಬೇಕಂದ್ರೆ ಮಾಡಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. HIV ಯನ್ನ ಯಾರು ಕೂಡ ಚೆಕ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಈಗಾಗಲೇ 2017ರ ಆಕ್ಟ್ ಪ್ರಕಾರ ಈಗಾಗಲೇ ಅದು ಕಾನೂನು ಕ್ರಮ ಇದೆ. ಸೊ ರಾಜ್ಯದಲ್ಲಿ HIV ಸೋಂಕಿತರ ಪ್ರಮಾಣ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಕಳೆದ 3 ತಿಂಗಳಲ್ಲಿ 3091 HIV ಸೋಂಕಿತರು ಪತ್ತೆ ಹಚ್ಚಲಾಗಿದೆ. ಕೇವಲ 3 ತಿಂಗಳಲ್ಲಿ ಎಷ್ಟು? 3091 HIV ಸೋಂಕಿತರನ್ನ ಪತ್ತೆ ಹಚ್ಚಲಾಗಿದೆ. 5,53,453 ಜನರ ಪೈಕಿ ಕೇವಲ 3,091 ಸೋಂಕಿತರನ್ನ ಪತ್ತೆ ಹಚ್ಚಿದ್ದಾರೆ. ಕಳೆದ 3 ತಿಂಗಳಲ್ಲಿ 2,81,742 ಗರ್ಭಿಣಿಯರನ್ನ HIV ಪರೀಕ್ಷೆ ಮಾಡ್ಕೊಂಡಿದ್ದಾರೆ. ಆ 2,81,742 ಗರ್ಭಿಣಿಯರ ಪೈಕಿ 111 ಗರ್ಭಿಣಿಯರಲ್ಲೇ HIV ಕಂಡು ಬಂದಿದೆ. ಹೌದು, ಎಷ್ಟು? 2,81,742 ಗರ್ಭಿಣಿಯರ ಒಂದು ಪೈಕಿ 111 ಗರ್ಭಿಣಿಯರಲ್ಲಿ HIV ಪಾಸಿಟಿವ್ ಕಂಡು ಬಂದಿದೆ. ಸೊ ಈ ಎಲ್ಲ ಅಂಕಿಅಂಶಗಳನ್ನ ನಾವು ಗಮನಿಸಿದಾಗ ನಮಗೆ ಏನ್ ತಿಳಿದು ಬರುತ್ತೆ? ನಮ್ಮ ರಾಜ್ಯದಲ್ಲಿ HIV ವಿದ್ಯಾರ್ಥಿಗಳಿಗೆ 7,000 ಜನ ವಿದ್ಯಾರ್ಥಿಗಳಿಗೆ ಆಗಿರೋದು ಯಾವುದೇ ರೀತಿ ಮತ್ತು ಯಾವುದೇ ಮಾಹಿತಿ ಕೂಡ ಲಭ್ಯವಿಲ್ಲ. ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ. ಕೇವಲ ವ್ಯೂಸ್ಗಳಿಗೋ ಅಥವಾ ನಮ್ಮ ಚಾನಲ್ ಬೆಳವಣಿಗೆಗೋ ಅಥವಾ ಇನ್ನಿತರ ಸಮಾಜದಲ್ಲಿ ಇಂತಹ ಸುದ್ದಿಗಳನ್ನ ಸುಮ್ನೆ ಹರಿದಾಡಿಸಿ ಸಾಮಾಜಿಕವಾಗಿ ಎಲ್ಲ ಅವ್ಯವಸ್ಥೆಯನ್ನ ಉಂಟು ಮಾಡುವಂತಹ ನೆಪಕ್ಕೋಸ್ಕರನೋ ಇಂತಹ ಸುಳ್ಳು ಸುದ್ದಿ ಹರಿದಾಡ್ತಾ ಇರ್ತದೆ. ಸೊ ಯಾವಾಗ್ಲೂ ಕೂಡ ನೀವು ಒಂದು ಸಾರಿ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾ ಇರಿ. ಯಾಕಂದ್ರೆ ಈಗಾಗಲೇ ಎಜುಕೇಟೆಡ್ ಜನ ಇರ್ತೀರಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕಲಿತಂತವರು. ಕಲಿತಿಲ್ಲ ಅಂದ್ರೆ ಇಂತಹ ಮಾಹಿತಿ ನಿಮಗೆ ಏನಾದ್ರೂ ಸುಳ್ಳು ಸುದ್ದಿ ಬಂತಂದ್ರೆ ನಿಮ್ಮ ಜೊತೆಗಿರುವವರು ಕೇಳ್ಕೊಳ್ಳಿ. ಸೊ ಇದು ನಂಬಬೇಡಿ, ಸುಳ್ಳು ಸುದ್ದಿ ಇರ್ತವೆ ಬಹಳಷ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ 70% ಸುಳ್ಳು ಸುದ್ದಿನೇ ಇರುತ್ತೆ. ಅದನ್ನ ನೀವು ನಿಜ ಅಂತ ನಂಬಿಬಿಟ್ರೆ ಮುಗಿದೋಯ್ತು ಕಣ್ರಿ. ಅದಕ್ಕಾಗಿ ಇದು ಸುಳ್ಳು ಸುದ್ದಿನ ಅಥವಾ ನಿಜವಾದಂತಹ ಸುದ್ದಿನ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಸೊ ಹೀಗಾಗಿ ಈ HIV ಕುರಿತಾಗಿ ಏನ್ ಮಾಹಿತಿ ಹರಿದಾಡ್ತಾ ಇದೆ ನೋಡಿ, ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ ಆಗಿದೆ. ಓಕೆ, ಈ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಈಗಾಗಲೇ ನಿಮಗೆ ಈ ಮಾಹಿತಿಯನ್ನ ಕೊಟ್ಟಿದ್ದರು ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯ ಸಚಿವರಾದಂತಹ UT ಖಾದರ್ ಅವರೇ ಇದರ ಬಗ್ಗೆ ಮುಖ್ಯವಾಗಿ ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ರೀತಿ ಸಮಾಜದಲ್ಲಿ ಸುದ್ದಿ ಹರಿದಾಡ್ತಾ ಹೋದ್ರೆ ಇದರಿಂದ ಗಲಾಟೆ ಆಗಿರ್ಲಿ ಅಥವಾ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗತ್ತೆ. ಸೊ ಎಲ್ಲರ ಮನದಲ್ಲಿ ಒಂದು ಈ HIV ಏನು ಈ ರೀತಿ ಹರಡ್ತಾ ಇದೆ ಅನ್ನುವಂತಹ ಒಂದು ತಲೆಯಲ್ಲಿ ನೋವು ಕುಂತ್ಕೊಂಡ್ ಬಿಡತ್ತೆ. ಸೊ ಅದಕ್ಕಾಗಿ ಈ HIV ಒಂದು ಸೊಸೈಟಿ ಕೂಡ ಇದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು, ಜೊತೆಗೆ ಈಗಾಗಲೇ ಸಚಿವರು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು UT ಖಾದರ್ ಅವರು. ಅದಕ್ಕಾಗಿ ವರೆ ಮಾಡ್ಕೊಳ್ಬೇಡಿ. ಇನ್ಫಾರ್ಮೇಶನ್ ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಓಕೆ, ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.